ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಮಾತಾಡ್ತಾ ಇರೋದು. ಇವತ್ತೇನಪ್ಪ ವಿಶೇಷ ಅಂತಂದರೆ ಆ್ಯಕ್ಚುಲಿ ಕೆಲಸಕ್ಕೂ ರಜೆ ಇತ್ತು, ಅದರಿಂದ ಒಂದು ಸ್ವಲ್ಪ ಆಚೆ ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅಂದರೆ ಅಲ್ಲಿ ಒಂದು ಸ್ವಲ್ಪ ಬ್ಯಾಂಕ್ದು ಒಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು. ಅದಕ್ಕೆ ಹೊರಟಿದ್ದೀನಿ. ಬನ್ನಿ ಇವತ್ತಿನ ಲಾಗ್ ಏನಿರುತ್ತೆ ಏನು ಹಂಗೆ ಫುಲ್ ಡೇ ನಿಮಗೆ ತೋರಿಸ್ಕೊಡ್ತೀನಿ. ಬಸ್ಗಂತೂ ಕಾಯ್ದು ಸಾಕಾಯಿತು. ಅಂತೂ ಇಂತೂ ಬಸ್ ಬಂತು. ಇಲ್ಲಿಂದ ಆ್ಯಕ್ಚುಲಿ ಮಾರುತಳ್ಳಿಗೆ ನಮ್ಮ ಮನೆಯಿಂದ 2 ಬಸ್ ಹತ್ತಬೇಕು. ಇದು ಇಲ್ಲಿಂದ ಫಸ್ಟು ಬನಶಂಕರಿಯಿಂದ ಮಾರುತಳ್ಳಿ, ಅಲ್ಲಿಂದ ಬನಶಂಕರಿಗೆ ಹೋಗಿ ಅಲ್ಲಿಂದ ಮತ್ತೆ ಬಸ್ ಹಿಡ್ಕೊಂಡು ಮಾರುತಳ್ಳಿ ಬಸ್ ಹತ್ತೆ. ಅಂತೂ ಇಂತೂ ಅಲ್ಲಿಂದ ಹೋಗೋಕ್ಕೆ ಮತ್ತೆ ಅಲ್ಲಿಂದ ಇಳಿದು ಮತ್ತೆ ಅಲ್ಲೂ ಫುಲ್ಲು ಬಿಸಿಲು ಹೊಡಿತಿತ್ತು. ಆ್ಯಕ್ಚುಲಿ ಹಂಗೆ ಬಿಸಿಲು ಹೊಡೆದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ನಟರಾಜ ಸರ್ವಿಸ್ ಇದ್ದೇ ಇದೆಯಲ್ಲ, ನಟರಾಜ ಸರ್ವಿಸ್ ಅಂದ್ಕೊಂಡು ಹಂಗೆ ಹೊರಟೆ. ಬ್ಯಾಂಕು ಹಂಗೂ ಕಾಣಿಸ್ತು. ನಾನಂತೂ ಫುಲ್ ಖುಷಿ. ಅಲ್ಲಿಂದ 1.5 ಕಿಲೋಮೀಟ್ರ್ ನದೀನಿ ಬಸ್ ಸ್ಟಾಪಿಂದನು. ಅದಕ್ಕೆ ಅಲ್ಲಿ ಹೋದೆ. ಅಲ್ಲಿ ನೋಡಿದ್ರೆ ಹೋಗಿದ್ದ ಕೆಲಸ ಆಗಲಿಲ್ಲ. ನಿಮ್ಮ ಡೆಬಿಟ್ ಕಾರ್ಡು ಆಗಿಲ್ಲ, ಇನ್ನು ನಾವು ಕಾಲ್ ಮಾಡ್ತೀವಿ ಅಂದ್ಬಿಟ್ಟು ನಂಬರ್ ಇಸ್ಕೊಂಡ್ರು. ಮಾಡ್ತಾರೆ ಏನೋ ಗೊತ್ತಿಲ್ಲ. ಆಮೇಲೆ ಕೆಲಸ ಮುಗೀತು. ಅಲ್ಲಿ ಕೆಲಸ ಮುಗಿಸ್ಕೊಂಡು ಹಂಗೆ ಬಸ್ ಸ್ಟಾಪ್ ಹತ್ರ ಬಂದು ಅಲ್ಲಿ 1.5 ಅವರ್ ಕಾಯ್ದೆ. ಅಲ್ಲಿ ನೋಡಿದ್ರೆ ನಾರ್ಮಲ್ BMTC ಮತ್ತು AC 2 ಬರುತ್ತಲ್ಲ. ನಾರ್ಮಲ್ BMTC ಕಾಯಿದೆ, ನಾರ್ಮಲ್ BMTC ಬರಲಿಲ್ಲ. ಅದರಿಂದ ಇನ್ನೇನು ಮಾಡೋದು, 40 ರೂಪಾಯಿ ಕೊಟ್ಟು AC ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು AC ಬಸ್ ಹತ್ತದೆ. ಅಲ್ಲಿಂದ ಹಂಗೆ ಇಳ್ಕೊಂಡು ಹಂಗೆ ಚೆನ್ನಾಗಿತ್ತು. ಒಳಗಡೆ ಫುಲ್ಲು AC. ಹಂಗೆ ಅಂತೂ ಬನಶಂಕರಿಗೆ ಬಂದಾಯಿತು. ಬನಶಂಕರಿಯಿಂದ ಹೊರಟು ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹೋಗಬೇಕಲ್ಲ ನಮ್ಮ ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಹಂಗೆ ಮತ್ತೆ ಇನ್ನೊಂದು ನನ್ನ ಕೆಲಸದಿಂದ ಫೋನ್ ಮಾಡಿದ್ರು. ಯಾರೋ ಒಬ್ಬರು ಬಂದಿಲ್ಲ, ಬನ್ನಿ ಲೇಟ್ ಆದರೂ ಪರವಾಗಿಲ್ಲ 4 o'clockಗೆ ಅಂತ. ನಾನು ಇನ್ನೇನು ಮಾಡೋದು, ಬಸ್ ಹಿಡ್ಕೊಂಡು ಹಂಗೇನೆ ಹೊರಟೆ. ಕೆಲಸಗಾರ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ರೆಡಿಯಾಗಿ ಹೋಗಬೇಕು. ಹಂಗೆ ಮನೆಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಮಳೆ ಬೇರೆ ಹೋಗಿತ್ತು ಫುಲ್ ಆಚೆ. ನಾವು ಬೇರೆ ಒಳಗಡೆ ಇರ್ತೀವಲ್ವ, ಮಳೆ ಬರುತ್ತಾ ಏನು ಗೊತ್ತೇ ಆಗೋಲ್ಲ. ಹಂಗೆ ಹೊರಟು ಹಂಗೆ ಮಳೆ ವ್ಯೂ ಚೆನ್ನಾಗಿತ್ತು. ಫುಲ್ಲು ಚಿಲ್ಡಾಗಿ ಈವ್ನಿಂಗು. ಬೆಂಗಳೂರು ಗೊತ್ತಲ್ಲ, ಮಳೆ ಹೋದರೆ ಹೆಂಗಿರುತ್ತೆ, ಅಲ್ಲಿ ಮರ ಎಲ್ಲ ಬಿದ್ದಿರುತ್ತೆ. ಆದರೆ ಇನ್ನೇನು ಮಾಡೋದು, ಫುಲ್ ಕೋಲ್ಡಾಗಿ ಹಿಂಗೆ ನೋಡ್ಕೊಂಡು ಹಂಗೆ ಫ್ರೆಂಡ್ ಫೋನ್ ಹಾಕ್ದ. ಹಂಗೆ ಅವನದು ಬರ್ತಡೇ ಇತ್ತು ಅಂದ್ಬಿಟ್ಟು ಕೇಕ್ ಕುಯ್ಸೋಣ ಅಂದ್ಬಿಟ್ಟು ಹಂಗೆ ಕೇಕ್ ಎಲ್ಲ ತೊಗೊಂಡೋದ. ಅವ್ನು ನೋಡಿದ್ರೆ ಬಾ ಮಚ್ಚ ಹೋಟ್ಲಿಗೆ ಹೋಗೋಣ, ಪಾರ್ಟಿ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡೋದ. ಇಲ್ಲೇ ನಮ್ಮ ಹಾಸ್ಪಿಟ್ಲ್ ಹತ್ರನೇ ಪಕ್ಕದಲ್ಲೇ ಇರೋದು, ಸಿಂಧೂರ ಅಂತ ಐತೆ, ಸಿಂಧೂರ ಗಾರ್ಡನಿ ಅಂತ. ಅಲ್ಲಿಗೆ ಹೋದ. ಅಲ್ಲಿದ್ದವನು ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡಿ ಎಲ್ಲ ಚೆನ್ನಾಗಿ ತಿನ್ಕೊಂಡು ಹೋದ. ಇವನ್ನ ಹೆಂಗೆ ನೋಡ್ತಾನೆ. ಆರ್ಡ್ರ್ ಮಾಡೋ ಅಂದರೆ ಬುಕ್ ಓದ್ತಾ ಇದ್ದ. ಹಂಗೆ ಬರ್ತಡೇ ವಿಶ್ ಮಾಡೋ ಟೈಮ್ ಬಂತು. ಹಂಗೆ ಬರ್ತಡೇಗೆ ವಿಶ್ ಕೇಕ್ ಕಟ್ ಮಾಡಿಸಿ ಹಂಗೆ ಬರಟ. ಚಪ್ಪಾಳೆ ಹೊಡಿಯ ಮಾಡಿ ಜೋರಾಗೆ. जी साहब. ಇವಾಗ ಬಸ್ ಸ್ಟ್ಯಾಂಡ್ ಅವಾಗಲೇ ಹಾಕ್ಬೇಕು. ಅವ್ನು ಇವಾಗ ನೋಡ್ಬಿಟ್ಟು ಹಾಕ್ತಿರೋದು. ಇರೋ ಈ ಕಡೆ ತಿರ್ಗೋದಿಲ್ಲಪ್ಪ, ಈ ಕಡೆ ತಿರ್ಗೋ ನೀನು. कोई आप
ಹ್ಯಾಪಿ ಬರ್ಡೇ ಸರ್, ಹ್ಯಾಪಿ ಬರ್ಡೇ. ಓಕೆ ಸರ್, ಅದು ಮಟನ್ ಬಿರಿಯಾನಿ ಅಂತಿಂತೂ ನಾವು ಆರ್ಡ್ರ್ ಮಾಡಿದ್ದೆಲ್ಲ ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಇನ್ನೇನು ಫುಲ್ಲು ಬ್ಯಾಟಿಂಗ್ ಆಗುತ್ತಲ್ಲ, ಮುಂಚೆನೇ ವೆಜ್ ಅಂದ್ರೇ ಬಿಡೋಲ್ಲ, ಇನ್ನು ನಾನ್ ವೆಜ್ ಅಂದರೆ ಬಿಡ್ತೀವ. ಫುಲ್ ಬ್ಯಾಟಿಂಗ್ ಮಾಡ್ಕೊಂಡು ಬಿರಿಯಾನಿ ನೋಡೋ ಯಾವತ್ತು ಬಿರಿಯಾನಿ ತಿಂದರೆ ಆ ಥರ ತಿಂತವನೇ ಹಾಕೊಂಡಂತೂ. ಆ್ಯಕ್ಚುಲಿ ನನ್ನ ಹೆಸರು ಸಂಜಯ್ ಅಂತ, ನಾವೆಲ್ಲ ಕರೆಯೋದು ಡಿಮಾರ್ಟ್ ಅಂತ. ಇನ್ನೇನೆಲ್ಲ ಊಟ ಎಲ್ಲ ಆಯಿತು, ಹಂಗೆ ಇನ್ನೂ ಹೊರಡೋಣ. ಆಲ್ರೆಡಿ ಟೈಮ್ ಬೇರೆ ಆಲ್ರೆಡಿ 9:45 ಆಗಿಬಿಟ್ಟಿತ್ತು. ಅಲ್ಲಿಂದ ಹೊರಟು ಬರ್ತಡೇ ಬಾಯ್ಗೆ ಇನ್ನೊಂದ್ಸಲ ವಿಶ್ ಮಾಡಿ, ಸರಿ ಮಚ್ಚ ಆಯಿತು ಬಾಯ್ ಅಂತ ಹೊರಡ್ತೀವಿ ಅಂದ್ಬಿಟ್ಟು ಹೊರಟು ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸೋಣ. ಬಾಯ್.